ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಆಯ್ಕೆ ಮಾಡಿರುವ ವಿಚಾರ ಸೈಬರ್ ಕ್ರೈಮ್. ದೇಶದಲ್ಲಿ ಹಾಗೂ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ದಿನೇ ದಿನೇ ಸೈಬರ್ ವಂಚನೆಯ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಿದೆ. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಲ್ಲೇ ಈ ವಂಚನೆಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸೈಬರ್ ವಂಚಕರು ದಿನಕ್ಕೊಂದು ರೀತಿಯಲ್ಲಿ ಜನರನ್ನ ಹೇಗ್ ವಂಚಿಸಬೇಕು ಅಂತಾನೆ ಪ್ಲಾನ್ ಮಾಡ್ತಾ ಇರ್ತಾರೆ. ಇದೀಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ರೀತಿಯ ಸೈಬರ್ ವಂಚನೆಯ ಪ್ರಕರಣ ಬೆಳಕಿಗೆ ಬಂದಿದೆ. ಅದೇನು ಅಂತ ನೋಡೋಣ. ಯಾರಾದ್ರೂ ನಿಮಗೆ ಕರೆ ಮಾಡಿ ಈ ನಂಬರ್ನ ಒತ್ತಿ ನಿಮ್ಮ ಅಕೌಂಟ್ ಇಂದ ಹಣ ಟ್ರಾನ್ಸ್ಫರ್ ಆಗಿದೆ, ನಾವು ಹೇಳುವ ನಂಬರ್ ಸಂಖ್ಯೆಯನ್ನ ಒತ್ತಿದ್ರೆ ನಿಮ್ಮ ಹಣ ಯಾರ ಖಾತೆಗೂ ಕೂಡ ಟ್ರಾನ್ಸ್ಫರ್ ಆಗೋದಿಲ್ಲ ಅಂತೆಲ್ಲ ಕರೆ ಮಾಡಿ ನಿಮ್ಗೆಲ್ಲ ವಂಚನೆ ಮಾಡ್ತಾರೆ. ಸೊ ಹುಷಾರಾಗಿರಿ. ಅನ್ನೋ ನಂಬರ್ ಇಂದ ಫೋನ್ ಬರೋದನ್ನ ಎತ್ತೋದಕ್ಕೂ ಮುನ್ನ ಹುಷಾರಾಗಿರಿ. ಎತ್ತಿದ ಮೇಲೆ ಅವರು ಹೇಳೋದನ್ನ ಕೇಳೋದಕ್ಕೂ ಮುನ್ನ ಹುಷಾರಾಗಿರಿ. ಸೊ ಈ ರೀತಿಯ ಪ್ರಕರಣಗಳನ್ನ ನಾವು ಅವರ ಮಾತನ್ನ ಕೇಳದೆ ಇರೋದ್ರಿಂದ ತಡೆಗಟ್ಟಬಹುದು. ಬೆಂಗಳೂರಿನ 58 ವರ್ಷದ ಮಹಿಳೆಯೊಬ್ಬರಿಗೆ ಸೈಬರ್ ವಂಚಕ ಕರೆ ಮಾಡ್ತಾನೆ. ಕರೆ ಮಾಡ್ಬಿಟ್ಟು, ನಾನು ಬ್ಯಾಂಕ್ ಸಹಾಯವಾಣಿ ಕಡೆಯಿಂದ ಕಾಲ್ ಮಾಡ್ತಾ ಇದ್ದೀನಿ, ನಿಮ್ಮ ಖಾತೆಯಿಂದ 2 ಲಕ್ಷ ಹಣ ವರ್ಗಾವಣೆ ಆಗ್ತಾ ಇದೆ. ಈ ಹಣವನ್ನ ಒಂದ್ ವೇಳೆ ನೀವೇ ವರ್ಗಾವಣೆ ಮಾಡ್ತಾ ಇದ್ರೆ ನೀವು 3 ಒತ್ತಿ, ಇಲ್ಲ ಅಂತಂದ್ರೆ 1 ಒತ್ತಿ, ಆಗ ನಿಮ್ಮ ಹಣ ವರ್ಗಾವಣೆ ಆಗುದಿಲ್ಲ ಅಂತ ಹೇಳ್ತಾರೆ. ಈ ಮಾತನ್ನ ನಂಬಿದಂತಹ ಆ ಮಹಿಳೆ 1 ನಂಬರ್ನ ಕ್ಲಿಕ್ ಮಾಡ್ತಾರೆ. ಈಕೆ 1 ಕ್ಲಿಕ್ ಮಾಡ್ತಾ ಇದ್ದಂತೆ ಈಕೆಯ ಖಾತೆಯಲ್ಲಿದ್ದ 2 ಲಕ್ಷ ಹಣ ಆ ಸೈಬರ್ ವಂಚಕನ ಖಾತೆಯ ಪಾಲಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಈಕೆ ಕೇಳ್ತಾ ಇದ್ದಂತೆ, ನೀವೇನೇ ಡೌಟ್ ಇದ್ರು ಕೂಡ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ವಿಚಾರಿಸಿ ಅಂತ ಆ ವಂಚಕ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಆಮೇಲೆ ಅವನಿಗೆ ಫೋನ್ ಕೂಡ ಸಿಗೋದಿಲ್ಲ. ಇದರಿಂದ ಗಾಬರಿಯಾದಂತಹ ಮಹಿಳೆ ಬ್ಯಾಂಕ್ಗೂ ಹೋಗಿ ವಿಚಾರಿಸ್ತಾರೆ. ಆಗ ತನ್ನ ಖಾತೆಯಿಂದ 2 ಲಕ್ಷ ಹಣ ಮಾಯ ಆಗಿರೋದು ಆಕೆಯ ಅರಿವಿಗೂ ಕೂಡ ಬರುತ್ತೆ. ಕೂಡಲೇ ಆಕೆ ರಾಷ್ಟ್ರೀಯ ಸೈಬರ್ ಕ್ರೈಮ್ ಸಹಾಯವಾಣಿಗೆ ಕರೆ ಕೂಡ ಮಾಡ್ತಾಳೆ. ಪ್ರಾಥಮಿಕ ದೂರನ್ನ ಕೂಡ ಸಲ್ಲಿಸ್ತಾಳೆ. ಇನ್ನು ಈ ಸಂಬಂಧ ಗಿರಿನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಆಕೆ ದೂರನ್ನ ಸಲ್ಲಿಸಿರ್ತಾಳೆ. ಆದ್ರೆ ಆಕೆಯ ಹಣ ಇನ್ನೂ ಬಂದಿಲ್ಲ. ಮುಂದೆ ಬರುತ್ತೋ ಇಲ್ವೋ ಕೂಡ ಗೊತ್ತಿಲ್ಲ. ಸೊ ಅನೋನ್ ನಂಬರ್ ಇಂದ ನಿಮ್ಗೆ ಏನಾದ್ರು ಕರೆ ಬಂದ್ರೆ ಪ್ಲೀಸ್ ಯಾರು ಕೂಡ ಫೋನ್ ನ ಎತ್ತೋಕ್ ಹೋಗ್ಬೇಡಿ. ಯಾಕಂತಂದ್ರೆ ಈ ರೀತಿ ಆಗುತ್ತೆ. ಹಾಗಾಗಿ ಈಗೇನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಕರೆ ಬರುತ್ತೆ. ಆದ್ರೂ ಕೂಡ ಈಕೆ ಅದನ್ನ ರಿಸೀವ್ ಮಾಡಿರೋದಿಲ್ಲ. ಪದೇ ಪದೇ ಫೋನ್ ಬರ್ತಾ ಇದ್ದಿದ್ದಕ್ಕೆ ಏನಿರಬಹುದು ಅಂತ ರಿಸೀವ್ ಮಾಡಿದ್ಲು ಅಷ್ಟೇ. ಆದ್ರೆ ಈ ರೀತಿ ಆಗೋಯ್ತು. ಸೊ ಯಾರು ಕೂಡ ಇಂತ ವಂಚನಾ ಜಾಲಕ್ಕೆ ಸಿಲುಕಬೇಡಿ ಅನ್ನೋದಕ್ಕೆ ಈ ವಿಡಿಯೋವನ್ನ ಮಾಡಿದೀನಿ. ನಿಮಗೊಂದ್ ವೇಳೆ ಫೋನ್ ಬಂತ, ರಿಸೀವ್ ಮಾಡಕ್ ಹೋಗ್ಬೇಡಿ. ಅಪ್ಪಿತಪ್ಪಿ ರಿಸೀವ್ ಮಾಡಿದ್ರ ಅವ್ರು ಹೇಳಿದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ಬಟ್ ಅವ್ರು ಹೇಳೋ ಯಾವ OTP ಅನ್ನು ಕೂಡ ಅವ್ರಿಗೆ ಹೇಳ್ಬೇಡಿ. ಅವರು ಯಾವ ಸಂಖ್ಯೆನ ಕ್ಲಿಕ್ ಮಾಡಿ ಅಂದ್ರೂ ಕೂಡ ಕ್ಲಿಕ್ ಮಾಡಬೇಡಿ. ನಿಮ್ಗೆ ಏನಾದ್ರೂ ಡೌಟ್ ಇತ್ತಾ, ಸೀದಾ ಬ್ಯಾಂಕ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಬ್ಯಾಂಕ್ಗೆ ಹೋಗಿ ವಿಚಾರಿಸಿ. ಹೀಗೆ ಮಾಡೋದ್ರಿಂದ ನಿಮ್ಮ ಹಣನೂ ಉಳಿತಾಯ ಆಗುತ್ತೆ, ನಿಮ್ಮ ಟೈಮ್ ಕೂಡ ಉಳಿತಾಯ ಆಗುತ್ತೆ. ಸೊ ಎಲ್ಲರೂ ಕೂಡ ಹುಷಾರಾಗಿರಿ. ಮುಂದೆ ಯಾವ ರೀತಿಯ ಕಂಟೆಂಟ್ ಗಳನ್ನ ಮಾಡಬೇಕು ಅಂತ ಕಾಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಈ ರೀತಿಯ ಒಳ್ಳೊಳ್ಳೆಯ ಇನ್ಫಾರ್ಮೇಶನ್ ವಿಡಿಯೋವನ್ನ ನೀಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.